ಇನ್ನು ನಾಳೆ ರಾಜ್ಯದಾದ್ಯಂತ ದರ್ಶನ್ ಅಭಿನಯದ ಡೆವಿಲ್ ದರ್ಬಾರ್ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ 6:30ಕ್ಕೆ ರಾಜ್ಯದಾದ್ಯಂತ ಹೌಸ್ಫುಲ್ ಪ್ರದರ್ಶನ ಇರಲಿರುವಂತದ್ದು ಡೆವಿಲ್ ಅಬ್ಬರ. ನಾಳೆಯಿಂದ ರಾಜ್ಯದಾದ್ಯಂತ 220 ಚಿತ್ರಮಂದಿರದಲ್ಲಿ ಡೆವಿಲ್ ದರ್ಶನ ಕಾಣಿಸ್ತಾ ಇದೆ. ದರ್ಶನ್ ಜೈಲಿಗೆ ಹೋಗಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿದ ಬಳಿಕ ರಿಲೀಸ್ ಆಗ್ತಾ ಇರುವಂತಹ ಮೊದಲ ಚಿತ್ರ, ಸದ್ಯಕ್ಕೆ ಅವ್ರು ಕಂಪ್ಲೀಟ್ ಮಾಡಿಕೊಟ್ಟಿರುವಂತ ಏಕೈಕ ಚಿತ್ರ ಡೆವಿಲ್ ಚಿತ್ರ. ಸಾಕಷ್ಟು ನಿರೀಕ್ಷೆಗಳಿದಾವೆ. ಪ್ರಕಾಶ್ ಬೇರೆ ಇದರ ನಿರ್ದೇಶನ, ನಿರ್ಮಾಣ ಎಲ್ಲವನ್ನು ಕೂಡ ಹೊತ್ಕೊಂಡಿರುವಂಥ ಹಿನ್ನೆಲೆ ಅದರ ನಿರೀಕ್ಷೆ ಇನ್ನಷ್ಟು ದುಪ್ಪಟ್ಟಾಗಿರುವಂಥದ್ದು. ಬೆಂಗಳೂರಿನಲ್ಲಿ 90ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಸೇರಿದಂತೆ 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಡೆವಿಲ್ ಶೋ ಇದೆ. ವಿದೇಶಗಳಲ್ಲಿ ಒಂದು ವಾರ ತಡವಾಗಿ ಡೆವಿಲ್ ಚಿತ್ರ ರಿಲೀಸ್ ಆಗಲಿರುವಂಥದ್ದು. ದರ್ಶನ್ ಅಭಿಮಾನಿಗಳೇ ಇದರ ಪ್ರಚಾರದ ಹೊಣೆಯನ್ನು ಹೊತ್ತಿದ್ದಾರೆ. ಎಲ್ಲ ಕಡೆ ಡೆವಿಲ್ ಪ್ರಚಾರ ನಡೀತಾ ಇದೆ. ದರ್ಶನ್ ಅಭಿಮಾನಿಗಳಿಂದ ಮಾಡಲಾಗ್ತಾ ಇರುವಂಥದ್ದು. ಚಿತ್ರ ಚೆನ್ನಾಗಿದ್ರೆ ಸೂಪರ್ ಹಿಟ್ ಆಗೋದ್ರಲ್ಲಿ ನೋ ಡೌಟ್ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ನೋಡಬೇಕು ಹೇಗಿರುತ್ತೆ ಚಿತ್ರ ಅಂತ. ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಅಬ್ಬರ. ಥಿಯೇಟರ್ ತುಂಬಾ ರಾರಾಜಿಸ್ತಾ ಇರುವಂಥದ್ದು ಡೆವಿಲ್ ಪೋಸ್ಟರ್ಗಳು. ನಾಳೆ ಬೆಳಗ್ಗಿನ ಶೋಗೆ ಈಗಾಗಲೇ ಹೌಸ್ಫುಲ್ ಬೋರ್ಡ್ ಅನ್ನು ಹಾಕಲಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಆಲ್ ಓವರ್ ಕರ್ನಾಟಕ ಸೋಲ್ಡ್ ಔಟ್ ಆಗೋಗಿದ್ದಾವೆ. ಟಿಕೆಟ್ ಸೋಲ್ಡ್ ಔಟ್. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ಗಳು. ಅಭಿಮಾನಿಗಳ ಜೊತೆ ಡೆವಿಲ್ ನೋಡಲಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನಾಳೆ ಅಭಿಮಾನಿಗಳ ಜೊತೆ ನೋಡಲಿದ್ದಾರೆ. ನರ್ತಕಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜೊತೆ ವಿಜಯಲಕ್ಷ್ಮಿ ಅವರು ಚಿತ್ರವನ್ನು ವೀಕ್ಷಣೆ ಮಾಡಲಿರುವಂಥದ್ದು. ಬೆಳಗ್ಗೆ 6:30ಕ್ಕೆ ಡೆವಿಲ್ ಸ್ವಾಗತಿಸಲಿಕ್ಕೆ ಅಭಿಮಾನಿಗಳು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಕಿಂಗ್ ಅಂತಾನೆ ಕರೆಸಿಕೊಳ್ಳುವಂಥವ್ರು ದರ್ಶನ್. ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂಥವ್ರು, ನೋ ಡೌಟ್. ಮಾಸ್ಗೆ ಮಾಸ್ ಆಗಿರುವಂಥ ದರ್ಶನ್ ಡೆವಿಲ್ ಟ್ರೇಲರ್ ಅಲ್ಲಂತೂ ಅದ್ಭುತವಾಗಿ ಕಾಣಿಸ್ತಾರೆ. ನಾವು ಹಿಂದೆ ಕಾಟೇರ ಹಿಂದಿನ ಚಿತ್ರಗಳನ್ನ ಗಮನಿಸೋದಾದ್ರೆ, ಸ್ಪೆಷಲಿ ರಾಬರ್ಟ್ ಹಿಂದಿನ ಚಿತ್ರಗಳನ್ನ ಗಮನಿಸೋದಾದ್ರೆ ಅದರಲ್ಲಿ ದರ್ಶನ್ ಯಾವ ರೀತಿಯಾಗಿದ್ರು, ಸಖತ್ತಾಗಿ ಕಾಣಿಸ್ತಾ ಇದ್ದಿದ್ದು. ಆ ಕ್ಲಾಸಿ ಲುಕ್, ಮಾಸ್ ಲುಕ್ ಎಲ್ಲವೂ ಕೂಡ, ಮಾಸ್ ಡೈಲಾಗ್ ಎಲ್ಲವೂ ಡೆವಿಲ್ ಚಿತ್ರದಲ್ಲಿ ಇದೆ ಅನ್ನುವಂಥದ್ದು ಟ್ರೈಲರ್ ಅನ್ನಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ರಾಜಾಜಿನಗರ ನವರಂಗ್ ಚಿತ್ರಮಂದಿರದಲ್ಲಿ ಡೆವಿಲ್ ಹಬ್ಬನೇ ಏರ್ಪಟ್ಟಿದೆ. ರಾಜಾಜಿನಗರ ನವರಂಗ್ ಚಿತ್ರಮಂದಿರದಲ್ಲಿ ಡೆವಿಲ್ ಹಬ್ಬ. ನಾಳಿನ 5 ಶೋಗಳ ಟಿಕೆಟ್ ಬಹುತೇಕ ಸೋಲ್ಡ್ ಔಟ್ ಆಗಿದೆ. ಡೆವಿಲ್ ವೆಲ್ಕಮ್ಗೆ ಅಭಿಮಾನಿಗಳಿಂದ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನವರಂಗ್ ಚಿತ್ರಮಂದಿರದಲ್ಲಿ ದರ್ಶನ್ ಕಟೌಟ್, ಬೃಹತ್ ಕಟೌಟ್ ನಿಂತಿರುವಂಥದ್ದು. ಬ್ಯಾನರ್, ಬಂಟಿಂಗ್ಸ್ ಕಟ್ಟಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನವರಂಗ್ ಚಿತ್ರಮಂದಿರದಲ್ಲೂ ಕೂಡ 6:30ಕ್ಕೆ ಡೆವಿಲ್ ಶೋ ಶುರುವಾಗ್ತಾ ಇದೆ. ಆಕ್ಚುಲಿ 12ನೇ ತಾರೀಕು ಈ ಮೂವಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಅಭಿಮಾನಿಗಳ ಬೇಡಿಕೆ ಮೇರೆಗೆ, ಕೋರಿಕೆ ಮೇರೆಗೆ ಒಂದು ದಿನ ಮುಂಚಿತವಾಗಿ ರಿಲೀಸ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಜೈಲಿಗೆ ಹೋದ ಬಳಿಕ ಮೊದಲ ಮೂವಿ ದರ್ಶನ್ದು ರಿಲೀಸ್ ಆಗ್ತಾ ಇರುವಂಥದ್ದು. ಸಾಕಷ್ಟು ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ಟ್ರೇಲರ್ ಕೂಡ ಇತ್ತು. ಮಾಸ್ ಆಗಿ, ಕ್ಲಾಸ್ ಆಗಿ ಡೈಲಾಗ್ಸ್ ಮತ್ತೆ ದರ್ಶನ್ ಕೂಡ ಕಾಣಿಸ್ತಾ ಇರುವಂತದ್ರ ಸಂಭ್ರಮ ಅವರ ಅಭಿಮಾನಿಗಳಲ್ಲಿತ್ತು. ನಾಳೆ ರಿಲೀಸ್ ಆಗ್ತಾ ಇದೆ. ಯಾವ ರೀತಿಯಾದಂತಹ ಸಂಭ್ರಮ ಇದೆ, ಥಿಯೇಟರ್ಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾವೆ ಅಂತ? ಎಸ್ ಪೃಥ್ವಿ, ಖಂಡಿತವಾಗ್ಲೂ ನೀವು ಹೇಳಿದ ಹಾಗೆ 2025ನೇ ಇಸ್ವಿಯಲ್ಲಿ ಯಾವುದೇ ಚಿತ್ರಕ್ಕೆ ಸಿಗದಂತಹ ಒಂದು ಅದ್ಭುತವಾದಂಥ ಒಂದು ಓಪನಿಂಗ್ ಡೆವಿಲ್ ಚಿತ್ರಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಸೂಚನೆ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ. ಏನು, ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ ನಂತರ ಅವರ ಅನುಪಸ್ಥಿತಿಯಲ್ಲಿ ಚಿತ್ರತಂಡ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತು. ಅದಾದ ನಂತರ ಚಿತ್ರದ ತಂಡದ ಜೊತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಿಂತು ಚಿತ್ರದ ಪ್ರಚಾರದ ಸಾರಥಿಯಾಗಿ ಇಡೀ ರಾಜ್ಯಾದ್ಯಂತ ಒಂದಷ್ಟು ಅವರ ಅಭಿಮಾನಿಗಳನ್ನು ಭೇಟಿ ಮಾಡಿ ಒಂದು ಸಿನಿಮಾವನ್ನು ಗೆಲ್ಲಿಸಿ ಇದೊಂದು ನಿರ್ಮಾಪಕನ ಅಳಿವು ಉಳಿವಿನ ಪ್ರಶ್ನೆ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರತಂಡದ ಜೊತೆ ನಿಂತು ಒಂದು ಪ್ರಚಾರವನ್ನು ಮಾಡಿದರು. ಈಗ ಆ ಪ್ರಚಾರದ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳಗಿನ ಒಂದು 6:30ಕ್ಕೆ ಒಂದು ಡೆವಿಲ್ ಶೋ ಶುರುವಾಗುವಂಥದ್ದು. ಈಗ ಆಲ್ರೆಡಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ 6:30ಕ್ಕೆ ಶೋ ಇದೆ, ಆ ಎಲ್ಲ ಶೋಗಳಲ್ಲೂ ಕೂಡ ಬೆಳಗಿನ ಒಂದು ಶೋ ಏನಿದೆ ಅದು ಕಂಪ್ಲೀಟ್ ಆಗಿ ಶೋ ಆಗಿದೆ. ಒಂದು ಫುಲ್ ಹೌಸ್ ಆಗಿದೆ. ಯಾವುದೇ ಒಂದು ಚಿತ್ರಮಂದಿರದಲ್ಲೂ ಕೂಡ ಒಂದೇ ಒಂದು ಟಿಕೆಟ್ ಕೂಡ ಇಲ್ಲ. ಸೊ ನಾನು ಆಗಲೇ ಹೇಳಿದಾಗೆ ಈ ವರ್ಷದಲ್ಲಿ ಅತ್ಯದ್ಭುತವಾದಂಥ ಓಪನಿಂಗ್ ಸಿಗುವಂಥ ಒಂದು ಸಿನಿಮಾ ಡೆವಿಲ್ ಅನ್ನುವಂಥ ಒಂದು ಸೂಚನೆ ಖಂಡಿತವಾಗ್ಲೂ ಸಿಕ್ಕಿದೆ. ಸೊ ಸದ್ಯಕ್ಕೆ ನಾನೀಗ
ನವರಂಗ್ ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲೂ ಕೂಡ ಅವರ ಅಭಿಮಾನಿಗಳು ಯಾವ ರೀತಿಯಾದಂಥ ಒಂದು ಸೆಲೆಬ್ರೇಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ನಾವು ನೋಡ್ಬೋದು. ಸೊ ಈಗ ಆಲ್ರೆಡಿ ಈ ಒಂದು ಚಿತ್ರಮಂದಿರದ ಸುತ್ತಮುತ್ತ ಒಂದು ಕಟೌಟ್ಸ್ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ಎಲ್ಲವನ್ನು ಕಟ್ಟಿ ಒಂದು ಸಿನಿಮಾವನ್ನು ಅದ್ಭುತವಾಗಿ ವೆಲ್ಕಮ್ ಮಾಡಬೇಕು. ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಕಂಪ್ಲೀಟ್ ಆಗಿ ಮಾಸ್ ಆಗಿ ಕಾಣಿಸಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಬಹುತೇಕ ಎಲ್ಲ ನಟರ ಹೀರೋಗಳಿರುವಂತಹ ಒಂದು ಬ್ಯಾನರನ್ನು ಕೂಡ ನವರಂಗ್ ಚಿತ್ರದ ಮಂದಿರದ ಬಳಿ ಹಾಕುವ ಮುಖಾಂತರ ಎಲ್ಲ ಅಭಿಮಾನಿಗಳು ಇಲ್ಲಿ ನಾವು ನೋಡ್ಬೋದು. ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಇನ್ನೂ ಒಂದಷ್ಟು ಗಂಟೆಗಳು ಬಾಕಿ ಇದೆ ಡೆವಿಲ್ ಸಿನಿಮಾದ ರಿಲೀಸ್ಗೆ. ನಾಳೆ ರಿಲೀಸ್ ಆಗೋದು. ಆದರೂ ಕೂಡ ಈಗ ಆಲ್ರೆಡಿ ನವರಂಗ್ ಚಿತ್ರದ ಮಂದಿರದ ಬಳಿ ಅವರ ಅಭಿಮಾನಿಗಳು ಒಂದು ಟಿ ಶರ್ಟ್ ಅನ್ನು ಇಡುವ ಮುಖಾಂತರ ಅವರೇ ಒಂದು ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಆಡಿರುವಂಥ ಒಂದು ಟಿ ಶರ್ಟ್ಗಳನ್ನ ಇಟ್ಕೊಳ್ಳುವ ಮುಖಾಂತರ ಇದು ಅಭಿಮಾನ. ಅಂದರೆ ಯಾವುದೇ ನಟನಿಗೂ ಈ ರೀತಿಯಾದಂಥ ಅಭಿಮಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಅವರ ಅಭಿಮಾನಿಗಳು ಈ ಒಂದು ಸಿನಿಮಾವನ್ನು ಅವರಿಲ್ಲದಂತಹ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟೊಂಕ ಕಟ್ಟಿ ನಿಂತಿದ್ದಾರೆ ಅನ್ನುತ್ತೆ. ಸೊ ಅದೇ ರೀತಿಯಾಗಿ ಒಂದು ಸಿನಿಮಾವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ 2025ರ ಒಂದು ಬಿಗ್ಗೆಸ್ಟ್ ಓಪನಿಂಗ್ ಸಿಗುವಂಥ ಸಿನಿಮಾ ಡೆವಿಲ್ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಗೊತ್ತಾಗಿದೆ. ಇನ್ನು JP ನಗರದ ಸಿದ್ದೇಶ್ವರದಲ್ಲೂ ಕೂಡ ಒಂದು ದೇವಸ್ಥಾನವನ್ನು ನಿರ್ಮಿಸುವ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಸೊ ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಅವರ ಫ್ಯಾನ್ಸ್ಗಳು ಸಿದ್ಧತೆ ಮಾಡಿದ್ದಾರೆ. ಇನ್ನು ನವರಂಗ್ ಚಿತ್ರಮಂದಿರದಲ್ಲೂ ಕೂಡ ಸೊ ಅದೇ ರೀತಿ ನರ್ತಕಿ ಇರ್ಬೋದು, ಶ್ರೀನಿವಾಸ ಗೌಡನಪಾಳ್ಯದಲ್ಲಿರುವಂಥ ಶ್ರೀನಿವಾಸ ಚಿತ್ರಮಂದಿರ ಇರ್ಬೋದು, ಎರಡ ಬೆಂಗಳೂರಿನಲ್ಲೇ ಬಹುತೇಕ 90ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಅಂದರೆ ಬೆಂಗಳೂರು ಆಸುಪಾಸು ಎಲ್ಲ ಸೇರಿ ಸೊ ಒಂದು ಡೆವಿಲ್ ಸಿನಿಮಾ ಬರ್ತಿದೆ. ರಾಜ್ಯಾದ್ಯಂತ 220ಕ್ಕೂ ಹೆಚ್ಚು ಚಿತ್ರಮಂದಿರಗಳು. ಇನ್ನು ಮಲ್ಟಿಪ್ಲೆಕ್ಸ್ಗಳ ಸ್ಕ್ರೀನ್ಗಳನ್ನ ನಾವು ನೋಡೋದಾದರೆ ಸೊ 500 ಹೆಚ್ಚು ಸ್ಕ್ರೀನ್ಗಳಲ್ಲಿ ನಾನು ಆಗಲೇ ಹೇಳಿದಾಗ ಇಲ್ಲಿ ನೋಡ್ಬೋದು. ಈ ಒಂದು ಬ್ಯಾನರ್ನಲ್ಲಿ ಕನ್ನಡದ ಎಲ್ಲ ನಟರ ಒಂದು ಸಿನಿಮಾ ಅಂದರೆ ಅಭಿಮಾನ ಅಂದರೆ ಒಬ್ಬ ನಟನಿಂದ ಅವರ ಅಭಿಮಾನಿಗಳಿಂದ ಅಲ್ಲ, ಈ ರೀತಿಯಾದಂಥ ಒಂದು ಒಗ್ಗಟ್ಟು ಕಾಣಿಸ್ಬೇಕು. ಸೊ ಆ ಒಂದು ಒಗ್ಗಟ್ಟು ಈ ಒಂದು ಸಿನಿಮಾಗೆ ಸಿಕ್ಕಿದೆ. ಬಹುತೇಕ ಎಲ್ಲ ನಟರು ಸೊ ಇಲ್ಲಿ ನಾವು ಪೋಸ್ಟಲ್ಲಿ ನೋಡ್ಬೋದು, ಎಲ್ಲ ನಟರ ಒಂದು ಫೋಟೋಗಳನ್ನು ಹಾಕುವ ಮುಖಾಂತರ ಎಲ್ಲ ನಟರು ಕೂಡ ಸಂಕಷ್ಟದಲ್ಲಿರುವಂಥ ದರ್ಶನ್ ಅವರ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಲಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ನಟರ ಅಭಿಮಾನಿಗಳು ಕೂಡ ಈಗ ಡೆವಿಲ್ ಸಿನಿಮಾದ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಚಿತ್ರವನ್ನು ಗೆಲ್ಲಿಸಬೇಕು. ಈ ಒಂದು ಸಿನಿಮಾ ಇದು ಕನ್ನಡ ಚಿತ್ರರಂಗದ ಒಂದು ಸಿನಿಮಾ. ಕನ್ನಡದ ಸಿನಿಮಾ ಗೆದ್ರೆ ಇಡೀ ಇಂಡಸ್ಟ್ರಿ ಗೆಲ್ಲುತ್ತೆ, ಇಡೀ ಕನ್ನಡ ಚಿತ್ರರಂಗ ಗೆಲ್ಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಈಗ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಮಾಡಿ ನಾಳೆ ಈ ಒಂದು ಸಿನಿಮಾವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವಂಥದ್ದು ಪೃಥ್ವಿ.